ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ ನಿನ್ನೆ ಸುಳ್ಯದಲ್ಲಿ ಬಂಧಿಸಲಾಗಿದೆ. ಓರ್ವ ಬಂಧನಕ್ಕೊಳಗಾಗಿದ್ದು ಇಬ್ಬರು ಪರಾರಿಯಾಗಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಚಾರವನ್ನ ವಾರ್ತೆಯಾಗಿ ಹೇಳುವುದು ಇಷ್ಟ ಇಲ್ಲ, ಆದ್ರೂ ಈ ಒಂದು ವಾರ್ತೆಯನ್ನ ಜನಗಳಿಗೆ ಮನದಟ್ಟು ಮಾಡಿಕೊಡ್ಬೇಕಾದಂತಹ ಒಂದು ಅನಿವಾರ್ಯತೆ ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಸಮೂಹದ ನಡುವೆ ಖಂಡಿತವಾಗಿಯೂ ಇದೆ. ಯಾಕಂತಂದ್ರೆ ನೆನೆ ದಿನ ಸುಳ್ಯ ಎನ್ನುವಂತಹ ತಾಲೂಕಿನಲ್ಲಿ ಪೇರಾಜೆ ಎನ್ನುವಂತಹ ಒಂದು ಗ್ರಾಮ, ಆ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ಕೇರಳಕ್ಕೆ ಸಾಗಿಸ್ಲಿಕ್ಕೆ ಶ್ರಮಿಸ್ತಾ ಇದ್ದಂತಹ ಒಂದು ಪಿಕಪ್ ಲಾರಿಯನ್ನ ತಡೆಗಟ್ಟಿ ಪೊಲೀಸರು ಡ್ರೈವರ್ ಅನ್ನ ಬಂಧನ ಮಾಡಿದ್ದಾರೆ. ಇಬ್ಬರು ಪರಾರಿಯಾಗಿದ್ದಾರೆ ಅನ್ನುವಂತಹ ಒಂದು ವಾರ್ತೆ ಕೇಳಿ ಬರ್ತಾ ಇತ್ತು. ಈ ಒಂದು ವಾರ್ತೆ ಕೇಳಿ ಬರ್ತಾ ಇದ್ದಂತೆ ನಾನು ಅನ್ಕೊಂಡೆ ದೊಡ್ಡ ಗೌಜಿ ಗದ್ದಲ ಅಲ್ಲಿ ನಡೆಯುತ್ತೆ. ಆದ್ರೆ ಯಾವುದೂ ನಡೆದಿಲ್ಲ. ಶಾಂತವಾದಂತಹ ಒಂದು ಪ್ರದೇಶ ಇವಾಗ್ಲೂ ಶಾಂತವಾಗೇ ಇದೆ. ಯಾಕೆ ಅಂತ ಕೇಳಿದ್ರೆ, ಆ ಒಂದು ಪಿಕಪ್ ನಲ್ಲಿ ಮೊಹಮ್ಮದ್ ಖಾದರ್ ಅಥವಾ ಇನ್ನಿತರ ಯಾವುದೇ ಅನ್ಯ ಧರ್ಮೀಯರು ಇದ್ದಿದ್ರೆ ಅಲ್ಲಿ ಕ್ಷುಲ್ಲಕ ಕಾರಣ ಹೇಳಿ ಯಾವುದಾದ್ರೊಂದು ಗಲಾಟೆ ಗೌಜಿ ಗದ್ದಲವೇ ಬಿಸೋದಿತ್ತು. ಆದ್ರೆ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಯಾರು ಮುಸಲ್ಮಾನರಾಗಿರ್ಲಿಲ್ಲ. ಸೊ ಆದ್ರಿಂದಾಗಿ ಅಲ್ಲಿ ಯಾರಿಗೂ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡುವಂತಹ ಒಂದು ಕೃತ್ಯ ಮಾಡುವಂತಹ ಒಂದು ಏನು ಚಿಂತೆ ಮಾಡಲಿಲ್ಲ ಯಾರು. ಯಾಕಂತಂದ್ರೆ ಇಲ್ಲಿ ತಪ್ಪು ಮಾಡಿದವನು ಮುಸಲ್ಮಾನ್ ಆಗಿರ್ಬೇಕು, ಇಲ್ಲಿ ತಪ್ಪು ಮಾಡಿದವನು ಅನ್ಯ ಧರ್ಮದವನಾಗಿರ್ಬೇಕು. ಆದ್ರೆ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ ಅಥವಾ ವಾರ್ತೆ ಆಗುತ್ತೆ. ಇಲ್ಲ ಅಂತಿದ್ರೆ ಇದು ವಾರ್ತೆಯೇ ಆಗೋದಿಲ್ಲ. ಈ ಒಂದು ವಿಷಯವನ್ನ ನಾವು ಏನು ಗೋ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ನಾವಿಲ್ಲಿ ಹೇಳೋದೇ ಒಂದು ಉದ್ದೇಶದಿಂದ ಅಷ್ಟೇ. ಯಾಕಂತಂದ್ರೆ ನಮ್ಮ ಸಮಾಜ ಯಾವ ರೀತಿಯಲ್ಲಿ ಜನಗಳನ್ನ ನೋಡ್ತಾ ಇದೆ, ಇಲ್ಲಿ ಯಾವುದು ವಾರ್ತೆ ಆಗ್ಬೇಕು, ಯಾವುದು ವಾರ್ತೆ ಆಗ್ಬಾರ್ದು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಇನ್ನು ಒಂದು ಹೆಣ್ಣಿನ ವಿಚಾರಕ್ಕೆ ಬಂದ್ರು, ಹೆಣ್ಣು ಎಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾಳೆ, ಆ ಒಂದು ಹೆಣ್ಣನ್ನ ದೌರ್ಜನ್ಯ ಮಾಡಿದವರು ಯಾರು ಎನ್ನುವಂತಹ ಆ ಒಂದು ಹಣೆ ಪಟ್ಟಿಯಲ್ಲಿ ಇರುತ್ತೆ. ಅಲ್ಲಿ ಏನು ಉದ್ರೇಕಕಾರಿ ಭಾಷಣಗಳು ಮಾಡ್ಬೇಕಾ ಅಥವಾ ಅಲ್ಲಿ ಹಲ್ಲೆ ನಡೆಸ್ಬೇಕಾ, ಅಲ್ಲಿ ಏನು ರಂಪಾಟ ನಡೆಸ್ಬೇಕು ಅನ್ನುವಂತಹ ಒಂದು ತೀರ್ಮಾನ ಅಲ್ಲಿ ಆಗಿರುತ್ತೆ. ಇವಾಗ ಒಂದು ಹಿಂದೂ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದ್ದು ಮುಸಲ್ಮಾನೆಯಿಂದ ಅಂತ ಎನ್ನುವಂತ ಒಂದು ವಿಚಾರ ವೈರಲ್ ಆಗ್ತಿದ್ದಂತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ನಾಯಕರುಗಳು ಭಾಗಿಯಾಗ್ತಾರೆ. ಆದ್ರೆ ಅದೇ ವಿಚಾರ ಓರ್ವ ಹಿಂದೂ ಹೆಣ್ಣು ಮಗು ಅದೇ ಹಿಂದೂ ಯುವಕನಿಂದ ಅನ್ಯಾಯಕ್ಕೊಳಗಾಗಿದೆ ಅಂದ್ರೆ ಅಲ್ಲಿ ಯಾವುದೇ ವಿಚಾರಗಳು ಪ್ರಸ್ತಾಪ ಆಗೋದಿಲ್ಲ, ಅಲ್ಲಿ ವಾರ್ತೆಗಳು ಸೃಷ್ಟಿ ಆಗೋದಿಲ್ಲ, ಯಾವುದೇ ಮಾಧ್ಯಮಗಳು ಮೈಕ್ ಹಿಡ್ಕೊಂಡು ಅಲ್ಲಿ ಬರೋದಿಲ್ಲ. ಇದಾಗಿದೆ ನಮ್ಮ ನಾಡಿನ ಇವತ್ತಿನ ಪರಿಸ್ಥಿತಿ. ಸೊ ಆದ್ರಿಂದಾಗಿ ಇವತ್ತು ನಾವು ನಮ್ಮ ಮುಖ್ಯ ಉದ್ದೇಶ ಗೋವುಗಳ ರಕ್ಷಣೆಯಾಗಿದ್ದಲ್ಲಿ ಇಂತಹ ಪ್ರಕರಣಗಳು ಬಯಲಿಗಿಳಿಬೇಕು. ಅದು ಯಾರೇ ಮಾಡಿರ್ಲಿ, ಗೋವುಗಳು ರಕ್ಷಣೆಗೆ ಒಳಪಡಬೇಕು ಅಂದ್ರೆ ಅದು ಯಾವ ಧರ್ಮದವನೇ ಮಾಡಿರ್ಲಿ, ನಿಮ್ಮ ಉದ್ದೇಶ ಸರಿಯಾಗಿದ್ರೆ ಈ ಪ್ರಕರಣಗಳು ಬಯಲಿಗೆ ಬರಬೇಕು. ಅದೇ ಮುಸಲ್ಮಾನ ಮಾಡಿದ್ರೆ ಮಾತ್ರ ಅದು ತಪ್ಪು ಎನ್ನುವಂತಹ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಗೋ ರಕ್ಷಣೆಯನ್ನ ಖಂಡಿತವಾಗ್ಲೂ ಮಾಡುವುದು ತಪ್ಪು ಅನ್ನೋದು ನಮ್ಮ ಅನಿಸಿಕೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿನ್ನೆ ದಿನ ವಾರ್ತೆಯಲ್ಲಿ ಯಾವ ವಿಚಾರವಾಗಿ ಯಾವ ರೀತಿಯಲ್ಲಿ ಬಂದಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸುಳ್ಯದ ಪೇರಾಜೆಯಲ್ಲಿ ಅಕ್ರಮ ಗೋ ಸಾಗಾಟ, ಆರೋಪಿ ವಿನೋದ್ ಎಂಬಾತನನ್ನ ಬಂಧಿಸಲಾಗಿದೆ. ಜೊತೆಯಲ್ಲಿದ್ದಂತಹ ಇಬ್ಬರು ಪರಾರಿಯಾಗಿದ್ದಾರೆ. ಪೇರಾಜೆಯಲ್ಲಿ ಅಕ್ರಮ ಜಾನುವಾರು ಸಾಗಾಟ ಪ್ರಕರಣ ಪತ್ತೆಯಾಗಿದ್ದು ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ಈ ವೇಳೆ ಇಬ್ಬರು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪಿಕಪ್ ಚಾಲಕ ಸುಳ್ಯದ ಕಲ್ಲಪ್ಪಳ್ಳಿ ನಿವಾಸಿ ವಿನೋದ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದು, ಪಿಕಪ್ ವಾಹನದಲ್ಲಿದ್ದ ಪೇರಾಜೆಯ ಸಚಿನ್ ಹಾಗೂ ನಿತಿನ್ ಎಂಬುವರು ಓಡಿ ತಪ್ಪಿಸಿಕೊಂಡಿದ್ದಾರೆ ಎಂದು ಪೊಲೀಸರು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಪೇರಾಜೆ ಗ್ರಾಮದ ಕುಂಬಳಚೇರಿ ಕುಂದಲ್ಪಾಡಿ ಕೂರ್ನಡ್ಕ ರಸ್ತೆಯ ಮೂಲಕ ಕೇರಳಕ್ಕೆ ಪಿಕಪ್ ವಾಹನದಲ್ಲಿ ಗೋವುಗಳನ್ನ ಸಾಗಿಸಲಾಗ್ತಾ ಇತ್ತು. ಮೂವರು ಗೋವುಗಳನ್ನು ಸಾಗಿಸುತ್ತಿರುವ ಬಗ್ಗೆ ಸ್ಥಳೀಯರು ಮಡಿಕೇರಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಓರ್ವನನ್ನ ಬಂಧಿಸಿ ಪಿಕಪ್ ವಾಹನವನ್ನ ವಶಪಡಿಸಿಕೊಂಡಿದ್ದು ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.